ಇಷ್ಟಪಡೋ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ಅವ್ರ ಮುಂದೆ ನೀವು ಹೇಗಿರ್ತೀರ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಎಷ್ಟೋ ಜನ ಏನು ಮಾಡ್ತಾರೆ, ಹೇಗಿರಬೇಕು ಹಾಗಿರಲ್ಲ. ಸೊ ಅವಾಗ ಪ್ರಾಬ್ಲಮ್ಸ್ಗಳು ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಇವರು ಕುಗ್ಗೋಕೆ ಶುರು ಮಾಡಿಬಿಡ್ತಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಹೇಗಿರಬೇಕು ಅಂತ ಇಲ್ಲಿ ನಿಮಗೆ 5 ಟಿಪ್ಸ್ನ ಶೇರ್ ಮಾಡ್ತೀನಿ. ಓಕೆ, ಬಟ್ ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕಿಂತ ಮುಂಚೆ ಕೌನ್ಸಿಲಿಂಗ್ ಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ಆದಷ್ಟು ಬೇಗ 50K ಆಗಲಿ, ಇನ್ನೊಂದು 200 ಸಬ್ಸ್ಕ್ರೈಬರ್ ಆಯಿತು ಅಂದರೆ 50K ಆಗುತ್ತೆ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ ನೋಡ್ತಾ ಹೋಗೋಣ. ಫಸ್ಟ್ ಪಾಯಿಂಟ್, ನೀವು ಹೇಗಿರಬೇಕು ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಈಸ್, ನೀವು ಎಷ್ಟೇ ಕಷ್ಟ, ಎಷ್ಟೇ ಪೇನ್ ಏನೇ ಇರಲಿ ಅವ್ರ ಮುಂದೆ ನಗ್ನಗ್ತಾ ಇರೋದನ್ನು ಕಲೀರಿ. ಯಾಕೆ ಅಂತ ಹೇಳಿದ್ರೆ, ನೀವು ಹೇಗಿರ್ತೀರಿ ಅದ್ರ ಮೇಲೆ ಜನ ನಿಮ್ಮನ್ನು ಡಿಸೈಡ್ ಮಾಡೋಕ್ಕೆ ಶುರು ಮಾಡ್ತಾರೆ. ನಿಮ್ಮನ್ನು ತುಂಬ ಕುಗ್ಗಿಸೋಕ್ಕೆ ಟ್ರೈ ಮಾಡ್ತಾರೆ ಆ್ಯಂಡ್ ಅದನ್ನ ನೋಡಿಕೊಂಡು ಮತ್ತಷ್ಟು ನಿಮಗೆ ಅದ್ರ ಪಾತಾಳಕ್ಕೆ ತಳ್ಳೋಕೆ ನೋಡ್ತಾರೆ. ನೀವು ತುಂಬ ಬೇಜಾರಲ್ಲಿ, ಡಿಪ್ರೆಷನಲ್ಲಿದ್ದರೆ ಅವ್ರು ಹಿಗ್ತಾರೆ, ಅವ್ರು ನಿಮ್ಮನ್ನು ಮತ್ತಷ್ಟು ಕೆಳಗಡೆ ತಳ್ಳಬೇಕು ಅಂತ ಕಾಯ್ತಿರ್ತಾರೆ. ಸೊ ಜನ ಇರೋದು, ಸಮಾಜ ಇರೋದು ಹಂಗೇನೆ. ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು. ಸೊ ಇದನ್ನ ಮಾತ್ರ ಮಾಡ್ಲಿಕ್ಕೆ ಹೋಗ್ಬಿಡಿ, ಅವ್ರ ಮುಂದೆ ನಗಾಡ್ಕೊಂಡಿರಿ, ನೀವು ಖುಷಿಯಿಂದ ಇರಿ. ಓಕೆ, ಪೇನ್ ಎಷ್ಟೇ ಇರಲಿ. ಸೆಕೆಂಡ್ ಥಿಂಗ್ ಏನು ಮಾಡಬೇಕು ಅಂದರೆ, ಆರೋಗ್ಯ ಮತ್ತು ನಿಮ್ಮ ಡ್ರೆಸ್ಸಿಂಗ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನಿಮ್ಮ ಆರೋಗ್ಯ ತುಂಬ ಚೆನ್ನಾಗಿರೋದು ಭಾಳ ಮುಖ್ಯ ಇದೆ. ಏನಕ್ಕೆ ಅಂದರೆ, ನೀವೇನೇ ಮಾಡಬೇಕು, ಹೆಂಗೆ ಇರಬೇಕು ಲೈಫಲ್ಲಿ ಅಂದರೆ, ಆರೋಗ್ಯ ಇಸ್ ವೆರಿ ಇಂಪಾರ್ಟೆಂಟ್. ದುಡ್ಡು ಮಾಡಬೇಕು, ನೆಮ್ಮದಿಯಿಂದ ಇರಬೇಕು, ಈ ಲೈಫನ್ನು ಕಂಪ್ಲೀಟ್ ಮಾಡಬೇಕು, ಅಥವಾ ಏನೇ ಅಚೀವ್ ಮಾಡಬೇಕು, ಅದಕ್ಕೆಲ್ಲದಕ್ಕೂ ಮೇನ್ ವಾಹನ ಅಂತ ಹೇಳಿದ್ರೆ ಆರೋಗ್ಯ. ಆರೋಗ್ಯನ ತುಂಬ ಚೆನ್ನಾಗಿ ಇಟ್ಕೊಳ್ಳೋದು ತುಂಬ ಮುಖ್ಯ ಇದೆ. ಆರೋಗ್ಯ ಇಲ್ಲ ಅಂದ್ಕೊಂಡು ಏನು ಸಂಪತ್ತು ಬಂದು, ಏನು ಏನೋ ನಿಮಗೆ ಸಿರಿ ಸಂಪತ್ತು ಅಂತ ಹೇಳ್ತೀವಲ್ಲ, ಅದೇನು ಬಂದ್ರೂ ಕೂಡ ಮ್ಯಾಟ್ರ್ ಆಗೋದಿಲ್ಲ. ಮ್ಯಾಟ್ರ್ ಆಗುತ್ತೆ ಯಾವಾಗ ನಿಮ್ಮ ಹತ್ರ ಆರೋಗ್ಯ ಇರಬೇಕು. ಆ್ಯಂಡ್ ನೆಕ್ಸ್ಟು, ಆರೋಗ್ಯ ಜೊತೆಗೆ ನಿಮ್ಮಲ್ಲಿ ಡ್ರೆಸ್ಸಿಂಗ್ ಸೆನ್ಸ್ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಹೋಗಬೇಕು. ಸೊ ಅದರಿಂದ ನೋಡೋರಿಗೆ, ನಾನು ಇಲ್ಲ ಅಂದಮೇಲೂ ಕೂಡ ಇವ್ರು ಚೆನ್ನಾಗಿ ಬದುಕ್ತಾರೆ ಅನ್ನೋದು ಅವ್ರಿಗೆ ಬರಬೇಕು. ಓಕೆ, ನಾ ಇಲ್ಲಾಂದರೆ ಸದೋಗ್ಬಿಡ್ತಾರೆ, ಕೂಗ್ಬಿಡ್ತಾರೆ, ಆ ಥಾಟ್ ಬರಬಾರ್ದು. ಸೊ ಅದಕ್ಕೆ ಇದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬಂದು ಏನಂತ ಹೇಳಿದ್ರೆ, ನಿಮ್ಮ ಡೆವಲಪ್ಮೆಂಟ್ ಆಗಲಿ. ನೀವೇನಿದ್ದೀರಿ ಪ್ರೆಸೆಂಟ್ ಸಿಚುವೇಶನ್, ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಗೆ ಡೆವಲಪ್ಮೆಂಟ್ ಆಗ್ತಾ ಹೋಗಿ ನೀವು. ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಲೆವೆಲ್ ಡೆವಲಪ್ಮೆಂಟ್ ಆಗ್ತಾ ಹೋಗ್ತಿದ್ದಂಗೆನೆ, ಸೊ ಅವರಲ್ಲಿ ಏನಂತ ಹೇಳಿದ್ರೆ, ತಪ್ಪು ಮಾಡಿದೆ, ಈ ವ್ಯಕ್ತಿನ ನಾನು ಬಿಡಬಾರ್ದಾಗಿತ್ತು, ಈ ವ್ಯಕ್ತಿ ನಾವು ಅಂದ್ಕೊಂಡಿದ್ದ ಥರ ಇಲ್ಲ, ನೆಕ್ಸ್ಟ್ ಲೆವೆಲಿಗೆ ನಾವು ಏನಂತ ಹೇಳಿದ್ರೆ ಎಷ್ಟು ಕೆರಳಿಸ್ತೀವಿ ಅಷ್ಟೇ ಮೇಲೆ ಬೆಳೆಯುವಂಥ ವ್ಯಕ್ತಿ ಅಂತ ಅವ್ರಿಗೆ ಮೈಂಡ್ ಸೆಟ್ ಆಗುತ್ತೆ. ಸೊ ಇದನ್ನು ನಾವು ಆ್ಯಕ್ಚುಲಿ ಕಲಿಬೇಕಾಗಿರೋದು, ಇದನ್ನು ಮಾಡಬೇಕಾಗಿರೋದು ನನ್ನ ಪ್ರಕಾರ. ಓಕೆ, ಇಲ್ಲ ಅಂದರೆ ಆಗೋದೇ ಇಲ್ಲ. ಸೊ ತುಂಬ ರಫ್ ಆಗುತ್ತೆ ಆ್ಯಂಡ್ ಕಷ್ಟ ಆಗ್ತಿರುತ್ತೆ. ಸೊ ಹಾಗಾಗಿ ಅವ್ರ ಮುಂದೆ ನೀವು ತುಂಬ ಡೆವಲಪ್ಮೆಂಟ್ ಆಗಿ, ಎಲ್ಲ ವಿಚಾರದಾಗಿ ಡೆವಲಪ್ ಆಗ್ತಾ ಹೋಗಬೇಕು, ಗ್ರೋತ್ ಆಗ್ತಾ ಹೋಗಬೇಕು. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಇನ್ಕಮ್ ಚೆನ್ನಾಗಿರಲಿ ನಿಮ್ಮದು. ಈಗೇನು ದುಡಿತಾ ಇದ್ರಿ, ನೆಕ್ಸ್ಟ್ ಎಕ್ಸ್ಟ್ರಾ ಸ್ಕಿಲ್ಗಳನ್ನು ಕಲೀರಿ, ಸೋರ್ಸ್ ಆಫ್ ಇನ್ಕಮ್ಗಳನ್ನು ಮಾಡೋಕ್ಕೆ ಶುರು ಮಾಡಿ. ಸೊ ಅದರಿಂದ ಏನಾಗುತ್ತೆ, ನಿಮ್ಮದು ಇನ್ಕಮ್ ಚೆನ್ನಾಗಿದ್ದಾಗ, ಅದೇನು ಹೇಳ್ತಿದ್ದೀನಿ, ನೀವು ಎಲ್ಲ ರೀತಿಯಿಂದ ಚೆನ್ನಾಗಿರೋಕ್ಕೆ ಸಾಧ್ಯ. ಮೆಂಟಲಿ ಫಸ್ಟ್ ಫಿಟ್ ಮಾಡ್ಕೊಂಡಿರ್ಬೇಕು. ಇನ್ಕಮ್ ಬರಬೇಕಂದ್ರೆ ಮೆಂಟಲಿ ಫಿಟ್ ಆಗಿರಬೇಕು. ಮೆಂಟಲಿ ಫಿಟ್ ಇತ್ತು ಅಂತ ಹೇಳಿದ್ರೆ ಫಿಸಿಕಲಿ ಫಿಟ್ನೆಸ್ಸು ಆಟೋಮೆಟಿಕ್ಲಿ ಆಗುತ್ತೆ. ಅದರಿಂದ ಇನ್ಕಮ್ ಚೆನ್ನಾಗಿರುತ್ತೆ, ನಿಮ್ಮ ಲೈಫ್ ಲಕ್ಸುರಿಯಾಗಿ ನಡೆಯುತ್ತೆ, ನೀವು ಬೆಟರ್ ಇರ್ತೀರ ಅವಾಗ ಎಲ್ಲ ರೀತಿಯಿಂದ. ನೀವು ಮೆಂಟಲಿ ಫಿಸಿಕಲಿಗೆ ಸಪೋರ್ಟ್ ಆಗೋದೇ ಫಿನಾನ್ಷಿಯಲ್ ಒಂದು ಸಪೋರ್ಟ್. ಸೊ ಅದು ಆಯಿತು ಅಂತ ಹೇಳಿದ್ರೆ 100% ನೀವೇನು ಇರಬೇಕು ಅದು ಅವ್ರ ಮುಂದೆ ಹಂಗಿರೋಕ್ಕೂ ತುಂಬ ಹೆಲ್ಪ್ ಆಗುತ್ತೆ. ಇದನ್ನು ಕೂಡ ಪ್ಲಾನ್ ಮಾಡಿ ಇದು ಇರಬೇಕಾಗತ್ತೆ. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ, ಹೊಸ ಫ್ರೆಂಡ್ಸ್ ಸರ್ಕಲ್ನ ಬಿಲ್ಡ್ ಮಾಡ್ತಾ ಹೋಗಿ. ಇವ್ರು ಬಿಟ್ಟು ಹೋದ್ರು ಅಂದ್ಕೊಂಡು ಅದೇ ಸರ್ಕಲಲ್ಲಿ ಉಳಿಬಾರ್ದು. ಇದನ್ನ ನೆಕ್ಸ್ಟ್ ದಾಟಿ ಹೋಗಬೇಕು ಒಳ್ಳೆತನದಿಂದ. ಆ ಸರ್ಕಲ್ ಒಟ್ಟಿಗೆ ನಿಮ್ಮ ಬಾಂಡಿಂಗ್ ತುಂಬ ಚೆನ್ನಾಗಿರಲಿ. ಆ್ಯಂಡ್ ಯಾರ ಮೇಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಡಿಪೆಂಡ್ ಆಗಿ ಕೂತ್ಕೋಬೇಡಿ, ನಾನು ಅದೇ ಹೇಳ್ತಿದ್ದೀನಿ. ಓಕೆ, ಇದಿಷ್ಟು ಮಾಡಿ ಸ್ನೇಹಿತರೆ ಅಂತ ಹೇಳ್ತಾ, ಆ್ಯಂಡ್ ಈ ಪಾಯಿಂಟ್ಸ್ಗಳಲ್ಲಿ ಯಾವ ಪಾಯಿಂಟ್ ಪರ್ಟಿಕ್ಯುಲರ್ಲಿ ಇಷ್ಟ ಆಯಿತು, ಎಲ್ಲ ಪಾಯಿಂಟ್ ಅಂದರೆ ಎಲ್ಲ ಪಾಯಿಂಟ್ ಅಂತ ಹೇಳಿ. ಸೊ ಅದನ್ನು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಜೈ ಕಾರ್ಪೊರೇಟ್ ಕೋಚ್ ಅಂತೇಳಿ ಒಂದು ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡಿ. ಆ್ಯಂಡ್ ಹೇಳೋದು ಮರ್ತೆ, ವಾಟ್ಸಪ್ ಚಾನಲ್ ಇದೆ ನಂದು, ಏನು ಅಂತ ಹೇಳಿದ್ರೆ ಜೈ ಮೋಟಿವೇಶನಲ್ ಸ್ಪೀಕರ್ ಅಂತೇಳಿ. ಸೊ ಡೇ ಟು ಡೇ ಲೈಫಲ್ಲಿ ನಿಮಗೆಲ್ಲ ಸಿಗುವಂಥ ಹೊಸ ಲೈಕ್ ಏನು ಅಂತ ಹೇಳಿದ್ರೆ ಅಪ್ಡೇಟ್ ಸಿಗ್ತಾ ಹೋಗುತ್ತೆ. ಸೊ ಫಾಲೋ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.